ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಫೈನಲಿ ವಿ ಎ ನೋಟಿಫಿಕೇಷನ್ ಆಗಿದೆ. ನಾವೆಲ್ಲರೂ ಈ ಒಂದು ವಿ ಎ ನೋಟಿಫಿಕೇಷನ್ಗೆ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಇವತ್ತು ಅಫಿಷಿಯಲ್ ಆಗಿ ಕೆ ಎದವರು ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ. ಸೊ ಇವತ್ತು ಡೀಟೇಲ್ ಆಗಿ ಈ ಒಂದು ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಸಿಲೆಬಸ್ ಹೇಗಿದೆ, ಎಕ್ಸಾಮ್ ಯಾವಾಗಿದೆ, ಫೀಸ್ ಏನು, ಎಕ್ಸಾಮ್ ಫೀಸ್ ಎಷ್ಟಿದೆ, ಎಲ್ಲದರ ಒಂದು ಮಾಹಿತಿನ ನಾನು ಕೊಡ್ತೀನಿ ನಿಮಗೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಹಾಗೆ ಡಿಸ್ಟಿಕ್ ವೈಸ್ ಎಷ್ಟು ಹುದ್ದೆಗಳಿದ್ದಾವೆ ಎಲ್ಲನೂ ನೋಡ್ತಾ ಹೋಗೋಣ. ಸೊ ಫೈನಲಿ ಆಗಿದೆ. ಸೊ ದಿನಾಂಕ 10/7/2026 ಸೊ ಈ ಒಂದು ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಸೊ ಇವತ್ತು ಅಪ್ಲೋಡ್ ಮಾಡಿದ್ದಾರೆ, ನಿನ್ನೆ ಆಗಿದೆ ಆ್ಯಕ್ಚುಲಿ ಇದು. ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯವರು ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಅಂದರೆ ನಾನ್ ಎಚ್ ಕೆ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಇವಾಗ ನಮಗೆ ಅರ್ಜಿನ ನಾವು ಹಾಕ್ಬೋದು, ಇವತ್ತಿಂದನೇ ನಾವು ಹಾಕ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ನಮಗೆ 505 ಹುದ್ದೆಗಳಿದ್ದಾವೆ. 572 ಅಂತ ಹೇಳಿದ್ರಲ್ಲ ಮೇಡಮ್, 505 ಇದೆ ಅಂತ ಕೇಳ್ಬಿಡಿ. ಸೊ ಎಚ್ ಕೆದವ್ರಿಗೆ 62 63 ಸಮಥಿಂಗು ಎಚ್ ಕೆದವ್ರಿಗೆ ಸಪ್ರೇಟಾಗಿ ಕರೆದಿದ್ದಾರೆ. ಹಾಗಾಗಿ ನೀವು ನಾನ್ ಎಚ್ ಕೆದವ್ರು ಆಗಿದ್ದರೆ ನಿಮಗೆ 505 ಹುದ್ದೆಗಳು ನಿಮಗೆ ಇರ್ತವೆ. ಸೊ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ಕಿಗೆ ಹಾಕೋಬೋದು. ಇಲ್ಲಿ ನೋಡ್ಬೋದು ನೀವು ಎಲ್ಲ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲಿಗೆ ನೋಡಿ, ಬೆಂಗಳೂರು ನಗರಕ್ಕೆ 20 ಹುದ್ದೆಗಳು ಖಾಲಿ ಇದೆ. ಬೆಂಗಳೂರು ಗ್ರಾಮಾಂತರಕ್ಕೆ 29 ಹುದ್ದೆಗಳು ಖಾಲಿ ಇದ್ದಾವೆ. ಚಿತ್ರದುರ್ಗಕ್ಕೆ 15. ಹಾಗೆ ನೋಡ್ತಾ ಬಂದರೆ ನೋಡಿ, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಎಲ್ಲ ಒಂದು ಡಿಸ್ಟಿಕ್ಕನ್ನು ಹೆಸರು ಕೊಟ್ಟು ಈ ಕಡೆ ಹುದ್ದೆ ಎಷ್ಟು ಖಾಲಿ ಇದ್ದಾವೆ ಅನ್ನೋದರ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ನೀವು ರೋಸ್ಟರ್ ಬಿಂದು ಅಂತ ಬಿಡ್ತಾರೆ, ಇದರಲ್ಲಿ ಇದೆ ಏನೋ ನೋಡೋಣ. ರೋಸ್ಟರ್ ಬಿಂದು ಅಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತೆ, ಸೊ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಮೀಸಲಿದ್ದಾವೆ ಅದನ್ನು ನೋಡಿಕೊಂಡು ನೀವು ಹಾಕಬೇಕು. ನಾರ್ಮಲಿ ನೀವು ಇದನ್ನು ನೋಡ್ಕೊಂಡು ಹಾಕಬಾರ್ದು. ಓಕೆ, ಜಸ್ಟ್ ನೀನು ನನಗೆ ದಕ್ಷಿಣ ಕನ್ನಡ ಇಷ್ಟಪ್ಪ 20 ಹುದ್ದೆಗಳಿದ್ದಾವೆ ಹಂಗೆ ಹಾಕಬಾರ್ದು. ರೋಸ್ಟರ್ ಬಿಂದು ನೋಡಿ ಯಾವ ಥರ ಹಾಕೋದು ಅಂತ ನೋಡ್ತಾ ತಿಳಿಸ್ತೀನಿ ನಿಮಗೆ. ಸೊ ಇವತ್ತು ಇಲ್ಲಿ ಫೋಕಸ್ ಮಾಡಿ ನೋಡಿ. ಗ್ರಾಮ ಆಡಳಿತಾಧಿಕಾರಿ VOಗೆ ನೀವು ಏನು ಮುಗಿಸಿರಬೇಕು, PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಇರಬೇಕು. ನೆಕ್ಸ್ಟ್ ನೋಡಿ, ಅದೇನು ಬರೋದಿಲ್ಲ, ಅದೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕು. ಅಂದರೆ ನೋಡಿ, ಈ ಅರ್ಜಿ ಸಲ್ಲಿಸಲಿಕ್ಕೆ ನೀವೇನು ಅದು ಟೈಮ್ ಪೀರಿಯಡ್ ಇರುತ್ತಲ್ಲ, ಆ ಟೈಮ್ ಪೀರಿಯಡ್ ಒಳಗಡೆ ನೀವು ಸೆಕೆಂಡ್ PUCನ ಮುಗಿಸಿರಬೇಕು ಅಂತ. ನೆಕ್ಸ್ಟ್ ನೋಡಿ, ಈಗೇನು ಇವಾಗ ಸೆಕೆಂಡ್ PUC ಬರೆದು ರಿಸಲ್ಟ್ ಆಲ್ರೆಡಿ ಬಂದಿದೆ, ಬಟ್ ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರೋದಿಲ್ಲ. ಈಗಾಗಲೇ ಫಲಿತಾಂಶ ಬಂದಿರಬೇಕು ಅಂಥವ್ರು ಮಾತ್ರ ಏನು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ವಯೋಮಿತಿ ಕೇಳ್ತಾ ಇದ್ದಾರೆ. ವಯೋಮಿತಿ ಕನಿಷ್ಠ ನಮಗೆ 18 ವರ್ಷ ಇರಬೇಕು. ಓಕೆ, ಕನಿಷ್ಠ 18 ಇರಬೇಕು. ಗರಿಷ್ಠ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಇರಬೇಕು. ಪ್ರವರ್ಗ 2, ಪ್ರವರ್ಗ 2B ಅವರಿಗೆಲ್ಲ 43 ಇರಬೇಕು. ಪರಿಶಿಷ್ಟ ಜಾತಿ ಅವ್ರಿಗೆಲ್ಲ 45 ವರ್ಷ ಗರಿಷ್ಠ ವಯಸ್ಸಿದೆ ನಿಮಗೆ. ಸೊ ನಿಮ್ಮ ಏಜ್ ನೋಡಿಕೊಂಡು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದೇನು ಅವಶ್ಯಕತೆ ಇರೋದಿಲ್ಲ.
ಸೊ ಇಲ್ಲಿ ನೋಡಿ ಮೇನ್ ನಮಗೆ ಬೇಕಾಗಿರೋದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಜೂನ್, ಜುಲೈ, ಆಗಸ್ಟ್ 11ಗೆ ಪ್ರಾರಂಭ ಆಗುತ್ತೆ. ಆಗಸ್ಟ್ 11ಗೆ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನಿಮಗೆ ಆಗಸ್ಟ್ 30ಗೆ ಎಂಡ್ ಆಗುತ್ತೆ. ಓಕೆ, ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ನಿಮಗೆ ಕೊನೆ ದಿನಾಂಕ ಇರೋದು ಆಗಸ್ಟ್ 31ಗೆ ಶುಲ್ಕ ಪಾವತಿ ಮಾಡಲಿಕ್ಕೆ. ಸೊ ನಿಮಗೆ 11 ನೆಕ್ಸ್ಟು ಅಂದರೆ 1 ಮಂತ್ ಬೇಕಿನ್ನು ಅರ್ಜಿ ಸಲ್ಲಿಸಲಿಕ್ಕೆ ಆಗಸ್ಟಲ್ಲಿ. ಜೂನ್, ಜುಲೈ, ಆಗಸ್ಟ್ ಸಾರಿ ಆಗಸ್ಟ್ ಅಲ್ಲ, ಜುಲೈ ಜುಲೈ 11 ಇವಂದರೆ ಇವತ್ತಿಂದನೇ. ಓಕೆ, ಜುಲೈ 11ಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಜುಲೈ 30ಗೆ ನಿಮಗೆ ಕ್ಲೋಸ್ ಆಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ. ನೆಕ್ಸ್ಟು ಜುಲೈ 31ಗೆ ನೀವು ಏನು ಅಮೌಂಟನ್ನು ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಇಷ್ಟು, ಯಾವುದೇ ಒಂದು ಸುಳ್ಳು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅರ್ಜಿಯಲ್ಲಿ ಅಂತ ಹೇಳಿದ್ದಾರೆ. ಸೊ ಕರೆಕ್ಟಾಗಿ ಏನಿದೆ ಅದೆಲ್ಲ ನೀವು ಫಿಲಪ್ ಮಾಡಬೇಕಾದ್ರೆ ಆರ್ ಡಿ ನಂಬರ್ ಆಗಿರ್ಬೋದು, ಈ ಜಾತಿ ಪ್ರಮಾಣ ಪತ್ರದ್ದು ಎಲ್ಲ ಆರ್ ಡಿ ನಂಬರ್ ಎಲ್ಲ ಕರೆಕ್ಟ್ ಹಾಕಬೇಕು. HKದವ್ರು ಆಗಿದ್ದರೆ HKದು ನಂಬರ್ ಇರುತ್ತಲ್ಲ, ಆರ್ ಡಿ ನಂಬರು, ಅದೆಲ್ಲ ಕರೆಕ್ಟಾಗಿ ಹಾಕಬೇಕು. ಅವೇ ಮಿಸ್ಟೇಕ್ ಆಗುತ್ತೆ. ಆ ಥರ ಮಿಸ್ಟೇಕ್ ಆಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅವರು ರದ್ದು ಮಾಡ್ತಾರೆ. ಸೊ ನೆಕ್ಸ್ಟು ವೇತನ ಶ್ರೇಣಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ತಾ ಹೋಗಿ. ನೆಕ್ಸ್ಟು ಶುಲ್ಕ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ 750, ಟೋಟಲ್ 750 ಇದೆ ನಿಮಗೆ. ಪರಿಶಿಷ್ಟ ಜಾತಿಯವರಿಗೆ 500 ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಮಾತ್ರ ಇದೆ. ಸೊ 31ಗೆ ಲಾಸ್ಟ್ ಇದೆ ನಿಮಗೆ ಶುಲ್ಕ ಪಾವತಿ ಮಾಡಲಿಕ್ಕೆ. ಸೊ ಆನ್ಲೈನಲ್ಲಿ ಮಾಡೋದ್ರಿಂದ ಕೊನೆಯದಾಗಿ ಮಾಡ್ಕೋಬೇಡಿ, ಫಸ್ಟಿಗೆ ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ. ಲಾಸ್ಟಿಗೆ ನೀವು ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಸರ್ವರ್ ಡೌನ್ ಇರುತ್ತೆ, ಕೆಲವೊಂದು ಸತಿ ಆಗೋದಿಲ್ಲ. ಹಾಗಾಗಿ ಅವರು ನಮ್ಮ ಒಂದು ಹುಷಾರಲ್ಲಿ ನಾವು ಇರಬೇಕಲ್ವ, ಹಾಗಾಗಿ ಮುಂಚೆನೇ ನೀವು ಪೇ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ನೋಡಿ, VA ಸಿಲಬಸ್ಸು ನೋಡೋಣ ಈಗ. ಕನ್ನಡ ಭಾಷಾ ಪರೀಕ್ಷೆ, ಯಾರು ನೀವು ಕಡ್ಡಾಯ ಕನ್ನಡ ಬರೆದಿಲ್ಲಲ್ಲ, ಸೊ ಅವರಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ದೆನ್ ಈಗಾಗಲೇ ನೀವು ಪಾಸ್ ಆಗಿದ್ದರೆ ಅದನ್ನೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪತ್ರಿಕೆ 1 ಇರುತ್ತೆ, ಪತ್ರಿಕೆ 2 ಇರುತ್ತೆ, 2 ಇರ್ತವೆ. ಸೊ ಇದು ಬಂದು ಅಕ್ಟೋಬರ್ 4ಗಿರುತ್ತೆ. ನಾನು ಭಾಳ ಸತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, KEದವರು ಟೈಮ್ ಕೊಡಲ್ಲ ನಮಗೆ ಅಂತ. ಒಂದು ನಿಮಿಷ, ಸೊ ಈಗ ನಮಗೆ ಟೈಮ್ ಎಷ್ಟಿದೆ, ಅಕ್ಟೋಬರ್ 4ಗೆ ಇದೆ. ಓಕೆ, ಅಕ್ಟೋಬರ್ 4ಗಿದೆ ಅಂದರೆ ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ಮಂತ್ಸ್ ಅಷ್ಟೇ ಇದೆ. ಓಕೆ, 3 ಮಂತ್ಸ್ ಇದೆ. 3 ಮಂತ್ಸಲ್ಲಿ ನೀಟಾಗಿ ಸಿಲಬಸನ್ನು ಕವರ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ನೋಡಿ, ಕನ್ನಡ ಭಾಷಾ ಪರೀಕ್ಷೆ ಕೊಟ್ಟಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ಹೆಂಗಿದೆ ಅಂದರೆ, ಗೈರು ಹಾಜರಾತ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರೋದಿಲ್ಲ. ಅಂದರೆ VA ನಡೆಸಬೇಕಾದ್ರೆ ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸ್ತಾರೆ. ಈಗಾಗಲೇ ಬರೆದಿರೋರು ತಲೆ ಕೆಡಿಸ್ಕೊಬೇಡಿ, ಬರದೇ ಇರೋರು ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಅವ್ರ ಎಕ್ಸಾಮ್ ಡೇಟನ್ನು ಕೊಡ್ತಾರೆ ಹಾಲ್ ಟಿಕೆಟಲ್ಲಿ, ಅವತ್ತು ಹೋಗಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೀವು ಕನಿಷ್ಠ 50 ಅಂಕಗಳನ್ನು ತೆಗಿಬೇಕು. ತೆಗೆದ್ರೆ ಮಾತ್ರ ನಿಮಗೆ ಈ ಪತ್ರಿಕೆ 1, ಪತ್ರಿಕೆ 2 ಬರೀಲಿಕ್ಕೆ ಅವಕಾಶ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆನಾ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ ನೋಡಿ. ಇಲ್ಲಿ ನೋಡ್ಬೋದು ನೀವು ಪತ್ರಿಕೆ 1ರಲ್ಲಿ ಏನಿರುತ್ತೆ ಅಂತ. ಇಲ್ಲೆಲ್ಲ ಇದೆ, ನೀವು ನೀಟಾಗಿ ಕುತ್ಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ ಸಿಲಬಸ್ ಏನಿದೆ ಅಂತ. ನೋಡಿ, ಕರೆಂಟ್ ಅಫೇರ್ಸ್ ಇರುತ್ತೆ ನಿಮಗೆ, ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆ ವಿಷಯಗಳು ಅಂದರೆ ನ್ಯೂಸ್ ಪೇಪರನ್ನು ನೀವು ಓದಿರಬೇಕು. ಭಾರತ ಸಂವಿಧಾನ ಓದಿರಬೇಕು. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ತಿಳ್ಕೊಂಡಿರಬೇಕು. ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು,
ಈ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನೀವು ತಿಳ್ಕೋಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ, ಯಾವ್ಯಾವ ನಮ್ಮ ಒಂದು ರಾಜ್ಯದಲ್ಲಿ ಏನಾದರೂ GI ಟ್ಯಾಗ್ಸು ಆ ಥರದ್ದೆಲ್ಲ ಸಿಕ್ಕಿರ್ತದ. ಸೊ ಅದೆಲ್ಲ ಕರೆಂಟ್ ಅಫೇರ್ಸಲ್ಲಿ ನೀವು ಕವರ್ ಮಾಡ್ಕೋಬೇಕು. ನೆಕ್ಸ್ಟು ಪಂಚಾಯತ್ ರಾಜ್ ಇರುತ್ತೆ ನಿಮಗೆ. ನೀವು ಸಂವಿಧಾನ ಓದಬೇಕಾದ್ರೆ ಅಲ್ಲೇ ಸಿಗುತ್ತೆ ನಿಮಗೆ, ಅಷ್ಟು ಓದ್ಕೊಂಡ್ರೂ ಸಾಕು. ನೆಕ್ಸ್ಟು ಕೋಆಪ್ರೇಟಿವ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರ್ತವೆ, ಒಂದು 3-4 ಆ ಥರದ್ದು ಬರುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕ್ಲಾಸಸ್ ಮಾಡಿದ್ದಾರೆ, ಸೊ ನೋಡ್ಬೋದು ನೀವು. ನೆಕ್ಸ್ಟು ಉಪಕ್ರಮಗಳನ್ನು, ಈ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಎಕಾನಮಿಯನ್ನು ಓದ್ಕೊಂಡಿರಬೇಕು. ಮೇಯ್ನಾಗಿ ನೀವು ಪರಿಸರ ಅಧ್ಯಯನ ಓದಬೇಕು. ಪರಿಸರ ಅಧ್ಯಯನಕ್ಕೆ ನಿಮಗೊಂದು ಬುಕ್ ಸಿಗುತ್ತೆ, ಅದು ಯಾವುದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನು ಓದಿದ್ರು ಸಾಕು. ನೋಡಿ, ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಟೋಟಲ್ ನಿಮಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಅವಕಾಶ ಇರುತ್ತೆ. ಸೊ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ, ನೆಗೆಟಿವ್. ನೀವು 4 ತಪ್ಪು ಮಾಡಿದ್ರೆ ಸರಿಯಾಗಿರೋ ಒಂದು ಆನ್ಸರ್ ನಿಮಗೆ ಕಟ್ ಆಗುತ್ತೆ. ಓಕೆ, ಸೊ ಇಷ್ಟು ಈ ಒಂದು ಡೀಟೇಲ್ ನೋಟಿಫಿಕೇಷನ್ ಆಗಿರುತ್ತದೆ. ಇಲ್ಲಿ ನೋಡಿ, ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು, ಇದೊಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಮೀಸಲಾತಿ ಕೋರಿ ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರ್ತಕ್ಕದ್ದು. ಓಕೆ, ಈಗೇನು ಹೊಸದಾಗಿ ಯಾರಾದರೂ ಇನ್ಕಮ್ ಕ್ಯಾಸ್ಟ್ ಮಾಡಿಸೋರಿದ್ರೆ ಈ ಅರ್ಜಿ ಯಾವಾಗ 30ಗೆ ಎಂಡ್ ಆಗುತ್ತಲ್ಲ, ಸೊ ಆ 30ಗೆಲ್ಲ ನೀವು ಪಡ್ಕೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ಪಡ್ಕೊತೀವಂದರೆ ಆಗಲ್ಲ. ಓಕೆ, RD ಸಂಖ್ಯೆಯನ್ನು ಕರೆಕ್ಟಾಗಿ ನೀವು ನಮೂದಿಸ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಈ. ಸೊ ಏನಿಲ್ಲ, ಇನ್ಕಮ್ ಕ್ಯಾಸ್ಟ್ಗಳನ್ನು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಮಾಡಿಸ್ಬಾರ್ದು, ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೇ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಅಷ್ಟೇ. ನೆಕ್ಸ್ಟ್ ನೋಡಿ, ಗ್ರಾಮೀಣ ಅಭ್ಯರ್ಥಿದು ನೋಡಿ. ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿ ನೀವು ಕೋರಿದರೆ ಆ ಒಂದು ಸರ್ಟಿಫಿಕೇಟನ್ನು ನೀವು ಮುಂಚೆನೇ ತೆಗೆದಿಟ್ಕೋಬೇಕು. ಆಮೇಲೆ ತೆಗೆದಿಟ್ಕೋತೀನಿ ಅಂದರೆ ಆಗಲ್ಲ. ಕನ್ನಡ ಮಾಧ್ಯಮ ಅಭ್ಯರ್ಥಿ ಸೇಮ್ ಹಂಗೇನೆ, ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಾನು ಹೇಳಿದ್ದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಏನಾದರೂ ಅರ್ಥ ಆಗದೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೆಲ್ಲ ನೋಡ್ಬೋದು, ಏನೇನು ಡೀಟೇಲ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನೀವು ಓದ್ತಾ ಹೋಗಿ. ಸೊ ಇಷ್ಟು ಆಗಿರುತ್ತದೆ. ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳು ಇವೇನು ಬೇಕಾಗಿರಲ್ಲ. ಸೊ ಇಷ್ಟು ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಆಗಿರುತ್ತೆ. ಇದು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ VA ನೋಟಿಫಿಕೇಷನ್ ಆಗಿರೋದು ಭಾಳ ಖುಷಿ ಆಯಿತು. ಸೊ ನೀವು ಕೂಡ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಈ ಒಂದು ಲಾಸ್ಟ್ ಆಪ್ಷನ್ ಅಂತ ಹೇಳಿ ಚೆನ್ನಾಗಿ ಓದಿಬಿಟ್ಟು ಎಲ್ಲರೂ ಆಯ್ಕೆಯಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವೀಕ್ಷಣೆ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.